ಓಕೆ ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸನ್ಪ್ಯಾಕ್ ಸಿಸ್ಟಮ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಎಲ್ ಸೆಲ್ಲರ್ ಮಿಷಿನ್ ವಿತ್ ಕನ್ವೆ ಸಿಸ್ಟಮ್. ಇದು ಇವಾಗ ಪ್ಯಾಕಿಂಗ್ ಪೊಸಿಷನ್ ಅಲ್ಲಿ ಇದೆ. ಇವಾಗ ನಾನು ನಿಮ್ಗೆ ಕಳ್ಸುವಾಗ ಈ ತರ ಫುಲ್ ಪ್ಯಾಕ್ ಮಾಡ್ಬಿಟ್ಟು ಕಳ್ಸ್ಕೊಡ್ತೀನಿ. ಇವಾಗ ಇದ್ರಲ್ಲಿ ಹೆಂಗೆ ಇನ್ಸ್ಟಾಲೇಷನ್ ಮಾಡೋ ವಿಡಿಯೋನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾವು ಇವಾಗ ಈ ರೋಲರ್ ಸೆಟ್ ಆಮೇಲೆ ಈ ಪ್ಲೇಟ್ ನ ರಿಮೂವ್ ಮಾಡಿ ಹೆಂಗ್ ಫಿಟ್ ಮಾಡೋದು ಅಂತ ತೋರಿಸ್ತೀವಿ. ಇದನ್ನ ಹೆಂಗಂದ್ರೆ ಈ ರೋಲರ್ ಸೆಟ್ ಬಂದು ಇಲ್ಲಿ ಕೆಳಗಡೆ ಇರುತ್ತೆ. ಯಾಕಂದ್ರೆ ಇದು ಹಂಗೆ ಕೊಡ್ಬೋದು, ಬಟ್ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಏನಿಲ್ಲ, ಒಂದ್ 6 ಬೋಲ್ಸ್ ಬರುತ್ತೆ ಈ ಕಡೆ. ಈ 6 ಬೋಲ್ಸ್ ರಿಮೂವ್ ಮಾಡ್ಬಿಟ್ಟು ನೀವು ಇಲ್ಲಿ ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು. ಸೇಮ್ ಅದೇ ಪೊಸಿಷನ್ ಅಲ್ಲಿ ಈ ಪ್ಲೇಟ್ ಬಂದು ಇಲ್ಲಿ ರಿವರ್ಸ್ ಪೊಸಿಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಇದು ನೀವು ಬೇಕಂದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಬೇಡ. ಇದು ತಗೋಬಿಟ್ಟು ಹಂಗೆ ನಿಮ್ಗೋಸ್ಕರ ಇಲ್ಲಿ ಕನ್ವೆ ಸಿಸ್ಟಮ್ ಓಡುತ್ತೆ. ಯಾಕಂದ್ರೆ ಇಲ್ಲಿ ಓಡಿ ಇಲ್ಲಿ ಬಂದು ಈಚೆ ಬರ್ಬೇಕು, ಅದಕ್ಕೋಸ್ಕರ ಇದು ಎಕ್ಸ್ಟೆನ್ಷನ್ ಕೊಟ್ಟಿದ್ವಿ. ಬೇಕಂದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ರಿಮೂವ್ ಮಾಡ್ಕೋಬಹುದು, ಅದೇನು ನೆಸಿಟಿ ಇಲ್ಲ. ಪ್ಲಸ್ ಇವಾಗ ಇದು ಮೈನ್ ಪವರ್ ಸ್ವಿಚ್, ಇದು ಸೀಲರ್ ಟೈಮ್ ಇದು, ಪ್ಲಸ್ ಇದು ಕನ್ವೆ ಇದು. ಸೊ ಇವಾಗ ನಾವು ಮಿಷಿನ್ ಆನ್ ಮಾಡಿದ ತಕ್ಷಣ ಇದು ಆನ್ ಪೊಸಿಷನ್ ಅಲ್ಲೇ ಇರುತ್ತೆ. ಸೊ ಅದನ್ನ ನೋಡ್ಕೋಬೇಕು. ಆನ್ ಮಾಡಿದ್ರೆ ಇವಾಗ ಕನ್ವೆ ಸ್ವಲ್ಪ ಮೂವ್ ಆಯ್ತು. ಸೊ ದಿಸ್ ಇಸ್ ಕನ್ವೆ ಟೈಮಿಂಗ್. ಓಕೆನಾ? ಇದು ಬಂದು ಸೀಲಿಂಗ್ ಟೈಮ್. ಇವಾಗ ನಮ್ಮ ಕವರ್ ಥಿಕ್ನೆಸ್ ಹೆಂಗಿದೆಯೋ ಅದಕ್ಕೆ ತಕ್ಕಂಗೆ ನಾವು ಇಲ್ಲಿ ಟೈಮ್ ಸೆಟ್ ಮಾಡ್ಕೋಬೇಕು. ಸೊ ಮಿಷಿನ್ ಆನ್ ಮಾಡಿದ ತಕ್ಷಣ ಈ ಲೈಟು ಆನ್ ಆಗ್ಬಿಡುತ್ತೆ. ಇವಾಗ ರೋಲ್ ಇಕ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಇದೇ PF ರೋಲ್. ಸೊ ಇದು ಬಂದು ನಿಮಗೆ ಫೋಲ್ಡ್ ಟೈಪಲ್ಲಿ ಬರುತ್ತೆ. ಇವಾಗ ನೀವು ಓಪನ್ ಮಾಡಿದ್ರೆ ಈ ತರ ಫೋಲ್ಡ್ ಟೈಪಲ್ಲಿ ಇರುತ್ತೆ. ಸೊ ಇದನ್ನ ನೀವು ಈ ಕಡೆ ಫೇಸಿಂಗ್ ಅಲ್ಲಿ ಇರಬೇಕು. ಈ ಓಪನಿಂಗ್ ಬಂದು ನಿಮ್ ಕಡೆ ಇರಬೇಕು. ಸೊ ಇದನ್ನ ಫಸ್ಟ್ ನೀವು ಇದು ಓಪನ್ ಅಲ್ಲೇ ಇರುವಾಗ ನೀವು ಇದನ್ನ ಫಸ್ಟ್ ಈ ಕಡೆ ನೀವು ಸೀಲ್ ಮಾಡ್ಕೋಬೇಕು ಫಸ್ಟ್. ಸೊ ಹಿಂಗೆ ಪುಲ್ ಮಾಡಿ ಇಲ್ಲಿ ನೋಡಿ. ಸೊ ಇದನ್ನ 1 ಸೆಕೆಂಡ್ 2 ಸೆಕೆಂಡ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಈ ಕಡೆ ನೀವು ನೋಡ್ಬೋದು, ಈ ಕಡೆ ಸೀಲ್ ಆಯ್ತು, ಈ ಕಡೆ ಓಪನಿಂಗ್ ಈ ಕಡೆ ಇರೋದು ಸೀಲ್ ಆಗಿರುತ್ತೆ. ಇವಾಗ ಇದು ತಗೊಂಡು ನೀವೇನ್ ಮಾಡ್ಬೇಕಂದ್ರೆ ಇದು ಕೆಳಗಡೆ ಬರ್ಬೇಕು, ಈ ಪ್ಲೇಟ್ ಕೆಳಗಡೆ ಬರ್ಬೇಕು. ಸೊ ಇದನ್ನ ನೀವು ಹಿಂಗ್ ಫುಲ್ ಮಾಡಿದ್ರೆ ಇಟ್ಕೋಬಹುದು. ಈ ಪ್ಲೇಟ್ ಯಾಕೆ ಮೈನ್ಲಿ ಯೂಸ್ ಅಂದ್ರೆ, ಇವಾಗ ನೀವು ಐಟಮ್ ತಗೋಬೇಕು, ಒಂದೊಂದ್ಸತಿ ಇದನ್ನ ಫೋಲ್ಡ್ ಟೈಪ್ ತೆಗೆದು ಮಾಡೋದ್ ಬದಲು ನೀವು ಇದನ್ನ ಹಿಂಗಿಟ್ಬಿಟ್ಟು ಒಂದೊಂದ ಪೀಸಾಗಿ ಮಾಡ್ಕೋಬಹುದು. ಸೊ ಹಿಂಗಿಟ್ಬಿಟ್ಟು ನೀವು ಕೂಡ ಡ್ರಾಗ್ ಮಾಡ್ಕೋಬಹುದು ಈಸಿಯಾಗಿ.
ಸೊ ಈ ತರ ಒಂದು ಎಕ್ಸೆಸ್ ಒಂದು 2 ಈಚೆ ಬರುತ್ತೆ. ಮೇಲೆ ಒಂದು 2 ಕೆಳಗಡೆ ಒಂದು 2 ಅದು ಎಕ್ಸೆಸ್ ಆ ತರ ಬಿಡಬೇಕು. ಯಾಕೆ ಇಲ್ಲಾಂದ್ರೆ ನೀವು ಫುಲ್ ಟೈಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಕಡೆ ಸೀಲಿಂಗು ಬರಲ್ಲ. ಸೊ ಇವಾಗ ನನ್ನ ಹತ್ರ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್ ಇದೆ. ಇದನ್ನ ನಾನು ತೋರಿಸ್ತೀನಿ. ದೊಡ್ಡ ಸೈಜ್ ರೋಲ್ ತಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ನಿಮ್ಗೆ ಏನ್ ಸೈಜ್ ಬರ್ತೋ ಇವಾಗ ಇದಕ್ಕೆ ಇವಾಗ ಈ ಟೈಪ್ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅದಕ್ಕೆ ತಕ್ಕಂಗೆ ಇರೋ ರೋಲ್‌ನ ನೀವು ಚೂಸ್ ಮಾಡ್ಕೊಂಡು ನೀವು ಶ್ರಿಂಕ್ ಮಾಡ್ಕೊಳ್ಳಿ. ಹಂಗಿದ್ರೆ ನಿಮ್ಗೆ ಈ ಎಕ್ಸೆಸ್ ವೇಸ್ಟೇಜು ನಿಮ್ಗೆ ಹೋಗುತ್ತೆ. ಸೊ ಫುಲ್ ಮಾಡ್ಕೊಂಡೆ ನೀವೇನ್ ಮಾಡ್ಬೇಕಂದ್ರೆ ಈ ಕಡೆ 2 ಕಡೆನೂ ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳಿ. ಲೈಟ್ ಆಗಿ ಇಟ್ಕೊಳ್ಳಿ. ಸೊ ಈ ಕಡೆ ಫುಲ್ ಮಾಡ್ಬಿಟ್ಟೆ ಜಸ್ಟ್ ಲಿಫ್ಟ್ ಮಾಡಿದ್ರೆ ಇದು ಮೂವ್ ಆಗುತ್ತೆ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಆದ್ರೂ ಇಟ್ಕೋಬಹುದು. ಸೊ ಇದಕ್ಕೆ ತಕ್ಕಂಗೆ ನೀವು ಕನ್ವೇಸ್ ಇಟ್ಬಿಟ್ಟು ನೀವು ಮೂವ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಇವಾಗ ನೀವು ಒಂದೊಂದಾಗಿ ಅದೇ ನೀವು ಓಪನ್ ಮಾಡಿದ ತಕ್ಷಣ ಆ ಕನ್ವೇಸ್ ಸಿಸ್ಟಮ್ ಆನ್ ಆಗಿ ಅದೇ ಮೂವ್ ಆಗ್ಬಿಡುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ಮಿಷಿನ್ ನಿಮ್ಗೆ ಬೇಕಿದ್ರೆ ಎನ್ಕ್ವೈರಿ ಮಾಡಬೇಕಿದ್ರೆ ಕೆಳಗಡೆ ಇರೋ ನಂಬರ್‌ನ ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ವಿಡಿಯೋಸ್‌ನ ನೀವು ಡೈಲಿ ನೋಡ್ಬೇಕಂದ್ರೆ ಕೆಳಗಡೆ ಇರೋ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.